ಬಿಜೆಪಿಯಲ್ಲಿ 2021ರಿಂದಲೇ ರೌಡಿ ರಾಜಕಾರಣ ಶುರುವಾಗಿದೆ. ಸಂಸದರ ಸಮ್ಮುಖದಲ್ಲಿ ಬಿಜೆಪಿಗೆ ರೌಡಿಗಳು ಸೇರ್ಪಡೆಯಾಗಿದ್ದಾರೆ. ಪ್ರತಾಪ್ ಸಿಂಹ ಸಮ್ಮುಖದಲ್ಲೇ ಬೆತ್ತನಗೆರೆ ಶಂಕರ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾನೆ. ಸೈಲೆಂಟ್ ಸುನೀಲನಂತೆ ಬಿಜೆಪಿ ಬಾವುಟ ಹಿಡಿದಿದ್ದಂತಹ ಬೆತ್ತನಗೆರೆ ಶಂಕರ ಪಕ್ಷ ಸೇರ್ತಾ ಇದ್ದಂತೆ ಬೆತ್ತನಗೆರೆ ಶಂಕರ ತನ್ನ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ದಾನೆ. ಬೆತ್ತನಗೆರೆ ಶಂಕರದಿಂದ ನಲ್ಲೂರು ಶಂಕರೇಗೌಡ ಅಂತ ತನ್ನ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದಾನೆ. ಬೆತ್ತನಗೆರೆ ಶಂಕರನಿಗೆ ಸಂಸದ ಪ್ರತಾಪ್ ಸಿಂಹ ಸಪೋರ್ಟ್ ಇತ್ತ ಅನ್ನುವಂತಹ ಪ್ರಶ್ನೆ ಅನುಮಾನ ಕೂಡ ಮೂಡ್ತಾ ಇದೆ. ಸೈಲೆಂಟ್ ಸುನೀಲನಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಬಹಿರಂಗವಾಗಿಯೇ ವೇದಿಕೆಯ ಮೇಲೆ ಬೆಂಬಲವನ್ನ ಸೂಚಿಸಿರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅದೇ ರೀತಿಯಾಗಿ 2021ರಲ್ಲೂ ಕೂಡ ಆಗಿತ್ತಾ ಅಂತ. ಓಕೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಪ್ರತಾಪ್ ಸಿಂಹ ಜೊತೆ ಬೆತ್ತನಗೆರೆ ಬಿಜೆಪಿ ಪಕ್ಷ ಸೇರ್ಪಡೆಗೊಳ್ತಾ ಇರುವಂತಹ ಫೋಟೋ ಒಂದು ಭಾಗದಲ್ಲಾದ್ರೆ ಮತ್ತೊಂದು ಭಾಗದಲ್ಲಿ ತನ್ನ ಹೆಸರು ಬೆತ್ತನಗೆರೆ ಶಂಕರದಿಂದ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿರುವಂತಹ ಫೋಟೋವನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ನಲ್ಲೂರು ಶಂಕರೇಗೌಡ ಅಂತ ತನ್ನ ಹೆಸರನ್ನ ಈ ಶಂಕರ ಇದೀಗ ಬದಲಾಯಿಸಿಕೊಂಡಿದ್ದಾನೆ, ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಹಾಗಾದ್ರೆ ಇದು ಇವಾಗಿಂದಲ್ಲ, 2021ರಲ್ಲೂ ಕೂಡ ಇದೇ ರೀತಿ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೈಲೆಂಟ್ ಸುನೀಲನಿಗೆ ಪಿಸಿ ಮೋಹನ್ ಆಗಿರಬಹುದು, ಅದೇ ರೀತಿಯಾಗಿ ಸಂಸದ ತೇಜಸ್ವಿ ಸೂರ್ಯ ಆಗಿರಬಹುದು, ಶಾಸಕ ಗರುಡಾಚಾರ್ ಆಗಿರಬಹುದು, ಅವರೆಲ್ಲರ ಸಮ್ಮುಖದಲ್ಲೇ ಆತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿರ್ತಾನೆ. ಅವರ ಸಪೋರ್ಟ್ ಕೂಡ ಆತನಿಗೆ ಸಿಕ್ಕಿರುತ್ತೆ. ಅದೇ ರೀತಿಯಾಗಿ ಈ ಶಂಕರನಿಗೂ ಕೂಡ ಪ್ರತಾಪ್ ಸಿಂಹ ಅವರ ಸಪೋರ್ಟ್ ಸಿಕ್ಕಿರೋದು ಸ್ಕ್ರೀನ್ ಮೇಲೆ ಆ ಫೋಟೋಗಳ ಮುಖಾಂತರ ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.